ಕೊಟ್ಟಿದ್ದು. ಸೊ ಇದಕ್ಕೆ ದೊಡ್ಡ ಬುನಾದಿ ಅಂದರೆ ದೊಡ್ಡ ನನಗೆ ಬೆನ್ನೆಲುಬು ಮಾಧ್ಯಮ ಮಿತ್ರರು, ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಸೊ ಭರ್ಜರಿ ಗಂಡು ಜರ್ನಿ ನಾನು ಒಂದು ಕತೆ ಮಾಡಿಕೊಂಡು DOP ನನಗೆ ಕಿಟ್ಟಿ ರತ್ನಮಂಜರಿಲಿ ಅವ್ರ ಆಪರೇಟಿವ್ ಕ್ಯಾಮ್ರಾಮನ್ ಆಗಿ ಪ್ರೀತಮ್ ಜೊತೆ ಮಾಡಿದಾಗ ನನಗೆ 3ನೇ ದಿವಸನೇ ಒಂದು ಮನಸ್ಸಿಗೆ ಬಂದಿದ್ದು ಅಂದರೆ ಇವ್ರ ಜೊತೆ ನಾನು ಅವ್ರಿಗೆ ಇವರು ಅನ್ಬಾರ್ದು, ಇವರು ಅಂದರೆ ಏನು ಸರ್ ನಿಮಗೆ ತಲೆ ಹುಷಾರಿಲ್ವ ಅಂತ ಕೇಳ್ತಾರೆ ಆ ಥರ. ಸೊ ಕಿಟ್ಟಿ ನಾನು 3ನೇ ದಿವಸನೇ ಅಂದ್ಕೊಂಡಿದ್ದು ಇವನ ಜೊತೆ ನಾನು ಪೂರ್ತಿ ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಉಟ್ಕೊಂಡಿದ್ದು. ಅದು ಶಿವನ ಕೃಪೆ ನನ್ನ ಭರ್ಜರಿ ಗಂಡಲ್ಲೇ ಆಕಸ್ಮಿಕವಾಗಿ ಆಯಿತು. ನಾನು ಫಸ್ಟ್ ಡಿಸ್ಕಸ್ ಮಾಡಿದ್ದು ಕಿಟ್ಟಿ ಜೊತೆ ಈ ಥರ ಒಂದು ಸಿನಿಮಾ ಅಂದ್ಕೊಂಡಿದ್ದೀವಿ ಅಂತ. ಎಲ್ಲ ನಿಮಗೆ ಈಗೆಲ್ಲ ಹೇಳ್ಬಿಟ್ಟಿದ್ದಾರೆ, ಎಲ್ಲರೂ ಪರಿಚಯ ಮಾಡಿದ್ದು ನನಗೆ ಕಿಟ್ಟಿ. ಹೀರೋನ ತಂದುಕೊಟ್ರು, ಆಮೇಲೆ ಕಲಾವಿದರನ್ನ ತಂದುಕೊಟ್ರು, ಆಮೇಲೆ ಎಲ್ಲ ಡಿಸ್ಕಷನ್ಸು. ಸೊ ಮೊದಲನೇದಾಗಿ ನಾನು ನನ್ನ ಟೆಕ್ನಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಿನೋದ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಗುಮ್ಮಿನೇನಿ ವಿಜಯ್ ಅವರು ಮಾತೇ ಆಡಲ್ಲ, ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ, ಒಂದೆರಡು ಮಾತಾಡಿ ಅಂದ್ರೂ ಮಾತಾಡಲ್ಲ, ನನ್ನ ಪರವಾಗಿ ನೀವೇ ಮಾತಾಡಿ ಅಂತ. ಸೊ ಅವ್ರು ಹೇಳೋದೇನಂದ್ರೆ, ನನ್ನಂಥ ಡೈರೆಕ್ಟರ್ನ ನಾನು ತುಂಬ ದಿವಸದಿಂದ ನೋಡ್ತಿದ್ದೆ, ನಿಮ್ಮಂಥ ಟೇಸ್ಟ್ ಇರೋ ಡೈರೆಕ್ಟರ್ನ ನಾನು ನೋಡ್ತಿದ್ದೆ, ನನಗೆ ತುಂಬ ಖುಷಿ ಆಗ್ತಿದೆ. ಭರ್ಜರಿ ಗಂಡುಯಿಂದ ನನಗೆ ಸಾಕಷ್ಟು ಸಿನಿಮಾಗಳು ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಅವ್ರ ಅಲ್ಟಿಮೇಟ್ ಟ್ಯಾಲೆಂಟ್. ಅವ್ರ ಮ್ಯೂಸಿಕ್ ಬಗ್ಗೆ ಅವ್ರು ನೋಡೋಕ್ಕೆ ಹಂಗಿದ್ದಾರೆ ಅಷ್ಟೇ. ಸಂಗೀತ ಜ್ಞಾನ ಅವ್ರಿಗಿರೋಷ್ಟು ತುಂಬ ನಾಲೆಜ್ ಇದೆ. ಆದಷ್ಟು ಬೇಗ ಅವ್ರನ್ನೆಲ್ಲ ನಾನು ತುಂಬ ಎತ್ತರಕ್ಕೆ ನೋಡೋಕ್ಕೆ ನಾನು ಬಯಸ್ತೀನಿ. ಅವಾಗ ಫಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ನಾನೇ ಆಗಿರ್ತೀನಿ. ಅವ್ರು ಮಾತಾಡ್ತಾರೆ, ಸ್ವಲ್ಪ ಸಂಕೋಚ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೋಬೇಕು, ಬೇರೆ ಯಾರು ಹೇಳೋದೇ ಇರಲ್ಲ, ಮಾತಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದು 2 ಮಾತು ಮಾತಾಡಿ, ಟ್ರೈ. My name is Gumineni Vijay, and this is my second movie. First movie was Kanadante Mayavadanu, and second movie is Bharjari Gandu. So I would like to say thanks to Prasit sir. Hyderabad sir. Kannada Bharat sir. Ashte sir. 4 songs ಇದೆ sir. Any genre is okay, sir. Favorite style is like Western style more and commercial style. ಅವ್ರಿಗೆ ಅದೇ ಕನ್ನಡದ ಚೆನ್ನಾಗಿ ಮಾತಾಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ, ನನಗೆ ರಘು ದೀಕ್ಷಿತ್ ಅವ್ರ ಕೈಯಲ್ಲಿ ಒಂದು ಆಡಿಸ್ಬೇಕು ಅಂತ ಇತ್ತು. ಸೊ ಕೆಲವರು ಜನ ಹೇಳಿದ್ರು, ಇಲ್ಲ ರಘು ದೀಕ್ಷಿತ್ ಅವರು ಆಡಲ್ಲ ಬೇರೆಯವ್ರಿಗೀಗ, ಅಥವಾ ಅವ್ರ ಜೊತೆ ಆಡ್ಸೋದು ಕಷ್ಟ ಅಂತ. ನಾವಿಬ್ಬರು ಯೋಚನೆ ಮಾಡಿದ್ವಿ, ಇಲ್ಲ ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಯಾರ ಜೊತೆ ಬೇಕಾದ್ರೆ ಅವರು ಸಾಂಗ್ ಆಡಿಸ್ತಾರೆ ಅಂತ. ಅಂದರೆ ನನ್ನ ಭಾಷೆ ಬಗ್ಗೆ ನೀವು ಹೇಳುವಾಗ, ಸೊ ಲಿರಿಕ್ಸ್ ಕೊಟ್ಟರು ಅಷ್ಟೇ, ಲಿರಿಕ್ಸ್ ತೊಗೊಂಡು ನನಗಿಂತ ಮೊದಲು ಅವ್ರು ಕರೆಕ್ಷನ್ ಮಾಡಿ, ಸರ್ ಇದೊಂದು ಲೈನು ಚೇಂಜ್ ಮಾಡ್ಸೋಣ, ಅಥವಾ ಈ ಲೈನ್ ಕೂರ್ತಾ ಇಲ್ಲ ಸರ್ ಅಂತ. ಸೊ ನನಗೆ ಮುಂಚೆ ಅವ್ರ ಜೊತೆ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಒಂದು ಸಾಂಗು, ಅಂಬಿ ನಿನಗೆ ವಯಸ್ಸಾಯ್ತು ಸಾಂಗಲ್ಲಿ ಒಂದು ಹಾಡಿದೆ, ಮಾತಾಡೋ ತಾರೆ ಹಾಗೆ ಅಂತ. ಹಾಡನ್ನ ನನಗೆ ಕಳಿಸಿದ್ದು. ಹಾಡು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದ್ರೆ ನೀವು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳಿದ್ದು. ಸೊ ಇದೆಲ್ಲ ನನಗೆ ಸ್ವಲ್ಪ ಅವರ ಸ್ಟ್ರೆಂತ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ರಘು ದೀಕ್ಷಿತ್ ಅವರು ಯಾವ ಮಟ್ಟಕ್ಕೆ ನಮಗೆ ಆಡಿದ್ರು ಅಂದರೆ, ನಾವು ಹೋಗೋಕೆ ಮುಂಚೆ 1 hour ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಅಂದರೆ ಅವ್ರಿಗೆ ಅವ್ರ ಸ್ಟ್ರೆಂತು ಅವ್ರು ಮಾಡಿರೋ ಟ್ಯೂನಲ್ಲಿ ಗೊತ್ತಿರುತ್ತೆ. ವಿತೌಟ್ ಎನಿ ಪ್ರಾಬ್ಲಮ್ ನಮಗೆ ಒಂದು 1.5 ಅವರಲ್ಲಿ ಸಾಂಗ್ ಮುಗಿಸ್ಕೊಟ್ರು. ಸೊ ಅವ್ರ ಸ್ಟ್ರೆಂತು ಹೇಳ್ತಾರೆ ಅವರು. ಒಂಥರ ಅವ್ರ ಕೈಗೆ ಹೋದ್ರೆ ಮ್ಯೂಸಿಕ್ ಮಾಡುವಾಗ ಅಥವಾ ಟ್ಯೂನ್ ಕೊಟ್ಟುವಾಗ ಅವ್ರು ಯಾವ ಥರ ನನಗೆ ರಿಟರ್ನ್ ಮಾತಾಡ್ತಿದ್ರು. ನೀವು ಡೋಂಟ್ ಬಿಲೀವ್, ನಾನು ಒಂದು ಟ್ಯೂನನ್ನು ನನಗೆ ಇನ್ನೊಂದು ಆಲ್ಟರ್ನೇಟ್ ಕೊಡಿ ಅಂತ ಕೇಳಿದ್ದೇ ಇಲ್ಲ. ನನಗೆ ಭರ್ಜರಿ ಗಂಡಲ್ಲೂ ಅಷ್ಟೇ, ಶೇರಲ್ಲೂ ಅಷ್ಟೇ, ಅವರು ಕೊಟ್ಟಿದ್ದ ಟ್ಯೂನೇ ನಾನು ಓಕೆ ಮಾಡಿದ್ವಿ. ಇನ್ನೊಂದು ಏನಂದ್ರೆ, ಶೇರ್ದು ಒಂದು ಸಣ್ಣದೊಂದು ಐಟಮ್ ಸಾಂಗ್ ಮಾಡಿದ್ವಿ. ಅದನ್ನು ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಏನಾದ್ರು ಟ್ರೈ ಮಾಡೋಣ ಅಂದಾಗ, ಯು ಡೋಂಟ್ ಬಿಲೀವ್ ನನ್ನನ್ನು ಹೆಂಗೆ ಕನ್ವಿನ್ಸ್ ಮಾಡೋದು ಅಂದರೆ, ಅವರು ಪ್ರತಿ ಸಲ ಆಯಿತು ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೋದಾಗ ಅದೇ ಸಾಂಗ್ ತೋರಿಸಿಲ್ಲ ಸರ್ ಇದು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಅಂತ. ಈಗ ಸಾಂಗ್ ಶೂಟ್ ಮಾಡಿ ಎಲ್ಲರ ಬಾಯಲ್ಲೂ ಆ ಸಾಂಗ್ ಓಡಾಡ್ತಿದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್, ಆ ಒಂದು ಕಾನ್ಫಿಡೆನ್ಸು ಎಲ್ಲ ಟೆಕ್ನಿಷಿಯನ್ಸ್ಗೂ ಇರಬೇಕು. ಸೊ ಅವ್ರ ಪರವಾಗಿ ನಾನು ಇಷ್ಟು ಮಾತಾಡಿ.
ಇಲ್ಲ, ಅದೊಂದು ಬಿಟ್ ಸಾಂಗ್ ಅಷ್ಟೇ. ಅಂದ್ರೆ ದೇವಸ್ಥಾನದಲ್ಲಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಫಂಕ್ಷನ್ ಮಾಡುವಾಗ ಅಲ್ಲಿ ಒಂದು ಜಾತ್ರೆ, ಒಂದು ಕಚೇರಿ ನಡೀತಾ ಇರುತ್ತಲ್ವಾ. ಸೊ ಆ ಒಂದು ಸಿಚುವೇಶನ್ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅದ್ರ ಪಾಡಿಗೆ ಕಚೇರಿ ನಡೀತಾ ಇರುತ್ತೆ. ಆ ಕಚೇರಿ, ಆ ಸಾಂಗ್ ಮಧ್ಯೆ ಒಂದು ಏನು ಸಿಚುವೇಶನ್ ನಡೆಯುತ್ತೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ. ಸರ್, ಈಗ ನೋಡಿರ್ಬೇಕಲ್ಲ, ನಿಮ್ಗೆ ಅರ್ಥ ಆಗಿರ್ಬೇಕು. ಭರ್ಜರಿ ನಿಮ್ಗೇನು ಕಾಣಿಸಿಲ್ವಾ? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಅವನೊಂದು ಹಳ್ಳಿಗೆ ಏನಕ್ಕೆ ಹೋಗ್ತಾನೆ, ಅದು ಒಂದು ಸಸ್ಪೆನ್ಸ್ ಎಲಿಮೆಂಟ್. ಹಳ್ಳಿ ಜನನ ತುಂಬಾ, ಎಲ್ಲಾ ಹಳ್ಳಿ ಜನ ಅವನ್ನ ಇಷ್ಟಪಡೋ ಅಂತ ಹುಡುಗ ಆಗ್ತಾನೆ, ಅಂದ್ರೆ ಭರ್ಜರಿ ಗಂಡ ಆಗ್ತಾನೆ ಅವನು. ಆಮೇಲೆ ಹಳ್ಳಿಗೆ ಅವ್ರು ಹೋಗಿ ಆ ಜನ ಅಷ್ಟೊಂದು ಅವನ ಮೇಲೆ ಪ್ರೀತಿ ಇಟ್ಟಿರುವಾಗ ಅವನು ಹಳ್ಳಿಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಬೇಕು ಅಂತ ಅನ್ಕೋತಾನೆ. ಬರೀ ಒಂದು ಹುಡುಗಿನ ಲವ್ ಮಾಡೋದಲ್ಲದೆ ಆ ಹುಡುಗಿ ಜೊತೆಗೆ ಹಳ್ಳಿ ಜನ ಮನ್ಸನ್ನು ಅವ್ನು ಹೇಗೆ ಗೆಲ್ತಾನೆ ಅನ್ನೋದೇ ಆ ಭರ್ಜರಿ ವಿಷಯ. ನಂಗೆ ಗೊತ್ತಿಲ್ಲ, ಶಿವ ಮಳೆ ಆಟೋಮೆಟಿಕ್ ಆಗಿ ನನ್ನ ಹಿಂದೆ ಬರ್ತಾ ಇದೆ. ರತ್ನಮಂಜರಿಲು ನನಗೂ ಭರ್ಜರಿ ಗಂಡು ಆದ್ಮೇಲೆ ಸುಮಾರು ದಿವಸ ಆದ್ಮೇಲೆ ನಾವು ಮಾತಾಡ್ಕೊಂಡ್ವಿ. ರತ್ನಮಂಜರಿಲು ಮಳೆ ಬಗ್ಗೆ ನಾವು ಎಂಟೈರ್ ಸಿನಿಮಾ ಮಳೆ ಜೊತೆಲಿ ಜರ್ನಿ ಮಾಡಿದ್ವಿ. ಭರ್ಜರಿ ಗಂಡಲು ಮಳೆ ಇದೆ, ಶಿವ ಇದ್ದಾನೆ. ಶೇರ್ ಸಿನಿಮಾಲು ಶಿವ ಇದ್ದಾನೆ. ಅದು ಆಟೋಮೆಟಿಕ್ ಆಗಿ ಆಗ್ತಾ ಇದೆ. ನನಗನ್ಸೋ ಪ್ರಕಾರ ಸಿನಿಮಾಗೆ ಏನೇನು ಬೇಕೋ ಅದು ತಗೊಂತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಸಿನಿಮಾ ಜರ್ನಿ ಬಗ್ಗೆ ಹೇಳ್ತಿದ್ದೆ. ಆಕ್ಷನ್ ವಿನೋದ್ ಬಂದರು. ವಿನೋದ್ ಅಷ್ಟೇ, ಹೆಂಗೆ ಅಂದ್ರೆ ನನ್ನ ಫಸ್ಟ್ ಥಾಟ್ ಏನೇ ಮೈಂಡಿಗೆ ಬಂದ್ರು ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ ಕಿಟ್ಟಿಗೆ ಫೋನ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಂಡು, ಅವ್ರು ಅದೇ ಈಸ್ ಬ್ರದರ್ ಫ್ರಮ್ ಮೈ ಅನದರ್ ಬ್ರದರ್. ಅಂದ್ರೆ ಈ ವಿಷಯ ಏನಕ್ಕೆ ಹೇಳ್ತೀವಿ ಅಂದ್ರೆ 2020 ನಮ್ಮ ತಾಯಿ ತೀರ್ಕೊಂಡಾಗ ಫಸ್ಟ್ ಕಾಲ್ ನನಗೆ, ಅವಾಗ ಕೋವಿಡ್ ಟೈಮ್ ಯಾರು ಮೀಟ್ ಆಗೋ ಹೋಗಿರ್ಲಿಲ್ಲ. ಫಸ್ಟ್ ಕಾಲ್ ನನಗೆ ಗೊತ್ತಾಗಿದ ತಕ್ಷಣ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಯೋಚನೆ ಮಾಡಬೇಡಿ ಅಂತ ಹೇಳಿದ ವ್ಯಕ್ತಿ. ತುಂಬ ಥ್ಯಾಂಕ್ಸ್. ಕೋವಿಡ್ ಟೈಮಲ್ಲಿ ಸಿನಿಮಾ ಒಬ್ಬರು ಪ್ರೊಡ್ಯೂಸರ್ ಬರಬೇಕಾಗಿತ್ತು, ಅವರು ಎಲ್ಲ ಕೋವಿಡ್ ಅಂತ ಹೇಳಿ ಜಾರ್ಕೊಂಡ್ರು. ನನಗೆ ಎಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ ಮಾಡ್ಬೇಕಂತ ಹೊರಟಿದ್ದೀನಿ. ಹೋಗ್ತಾ ಇದ್ದೀವಿ ಚಾಮರಾಜನಗರ. ಶಿವನ ಕೃಪೆಯಿಂದ ಅಲ್ಲಿ ಏನು ಅನ್ಕೊಂಡಿದ್ವ ಶೆಡ್ಯೂಲು ಒಂದು 70% ಮುಗಿದ್ವಿ. ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಇಲ್ಲ. ಏನೋ ಮಾಡೋಣ ಆಗುತ್ತೆ ಅಂತ. ಯಾಕಂದ್ರೆ ನಾವು ಒಂದು ಒಳ್ಳೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಎಲ್ಲ ಪ್ರಿಪರೇಷನ್. ಕಿರಣ್ ನಾವು ಆಯ್ಕೆ ಮಾಡ್ಕೊಂಡಾಗ ಕಲರ್ಸ್ ಪರಮ್ ಅವ್ರನ್ನ ಮೀಟ್ ಮಾಡಿ ಅವರೊಂದು ಒಪಿನಿಯನ್ ತಗೊಂಡ್ವಿ. ಅವ್ರು ಹೇಳಿದ್ರು, ಚಾಕ್ಲೇಟ್ ಇರೋನ್ನ ಕರ್ಕೊಂಡೋಗಿ ಈ ತರ ಕತೆ ಮಾಡಿದೀರಾ, ಇದು ಪುನೀತ್ ಸರ್ ಮತ್ತೆ ದುನಿಯಾ ವಿಜಯ್ ಅವ್ರು ಇಂಥವ್ರು ಮಾಡೋದು ಸಿನಿಮಾ ಅಂತ. ನೀವು 3 ತಿಂಗಳಾದ್ಮೇಲೆ ನೋಡಿ ಅಂತ ನಾನು ಅವ್ರಿಗೆ ಹೇಳಿ ಬಂದಿದ್ದೆ. 3 ತಿಂಗಳಲ್ಲಿ 6 ತಿಂಗಳು ಕಷ್ಟಪಟ್ಟು ಅವರು ನಾನು ಏನ್ ಬೇಕೋ ಎಲ್ಲ ಥರದ್ದು ಕೋಲ್ ಫೈಟ್ ಅಂದ್ರೆ ನನಗೆ ಇಮಿಡಿಯೇಟ್ ಒಂದಷ್ಟು ವಿಡಿಯೋಸ್ ಮಾಡಿ ತೋರಿಸೋರು. ನಾನು ಒಂದಷ್ಟು ಫೈಟ್ಸ್ ಇದೆಲ್ಲ ಮಾಡಿ ತೋರಿಸ್ತಿದ್ದೆ. ಅಷ್ಟು ಎಫರ್ಟ್ ಹಾಕಿ ಅವ್ರನ್ನ ಮಾಡಿದ್ವಿ. ಸೊ ಕಿಟಿ ಹೇಳೋರು ಇಲ್ಲ ಏನೋ ಒಂದು ಆಗುತ್ತೆ ಅಂತ. ಹಂಗೆ ಯಶಾ ಶಿವಕುಮಾರ್ ಅಷ್ಟೇ. ಫಸ್ಟ್ ನಾನು ಹೀರೋಯಿನ್ಗೆ ಅವ್ರನ್ನೇ ನಾನು ಕೇಳಿದಾಗ ಅವ್ರು ತುಂಬಾ ಬ್ಯುಸಿ ಇದ್ರು, ಡೇಟ್ಸ್ ಇಲ್ಲ, ಕಷ್ಟ ಅಂತ ಹೇಳಿದ್ರು ಅವ್ರ ಮ್ಯಾನೇಜರ್ ಒಬ್ರು. ಅದಾದ್ಮೇಲೆ ಆ ಮ್ಯಾನೇಜರೇ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಫೋನ್ ಮಾಡಿ, ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರು. ಇಲ್ಲ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ ಅಂದೆ. ಸರಿ, ಯಶಾ ಅವ್ರು ಫ್ರೀ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಯಶಾ ಶಿವಕುಮಾರ್ ಬಂದಿದ್ದು. ಶಿ ಈಸ್ ಅ ಗಾರ್ಜಿಯಸ್. ನಾನು ಹೇಳ್ತೀನಿ, ನನಗೆ ಇನ್ನೂ ತುಂಬಾ ಸಿನಿಮಾಗಳು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತ ನನಗೆ ಮನಸ್ಪೂರ್ವಕವಾಗಿ ಆಸೆ ಇದೆ. ಸಾರಿ, ಆಕ್ಟ್ ಅಲ್ಲ, ನಿರ್ದೇಶನ ಮಾಡಬೇಕು ಅಂತ ಏನೋ ಮನಸ್ಸಲ್ಲಿರೋ ಆಸೆ ಬಂದ್ಬಿಟ್ಟಿದೆ ಅಂತಂದ್ರೆ. ಓಕೆ, ಸೊ ಶಿ ಹಸ್ ಬೀನ್ ಅಮೇಝಿಂಗ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೀಸರ್ ಬಿಟ್ಟಾಗಲೇ ಇಂಡಸ್ಟ್ರಿಲಿ ಒಂದು ಇಬ್ಬರು ದೊಡ್ಡ ಡೈರೆಕ್ಟರ್ಸ್ ನನ್ನ ಜೊತೆ ಒಂದು 3/4 ಗಂಟೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅಂತ. ನೀವು ನನಗಿಂತ ದೊಡ್ಡ ಸೀನಿಯರ್ ಡೈರೆಕ್ಟ್ರು, ನೀವು ಅನಲೈಸ್ ಮಾಡ್ಬೋದಲ್ಲ. ಇಲ್ಲ, ನಿಮ್ಮ ಜೊತೆ ಒಂದು ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ. ಸುಮಾರು ವಿನೋದ್ ಮಾಸ್ಟ್ರು ಅಷ್ಟೇ, ನಾನು ಕೇಳಿ ಒಂದು ಸುಮಾರು ಸಿನಿಮಾಗಳಿಗೆ ಅವ್ರನ್ನ ಇದು ಮಾಡ್ಬೇಕು ಅನ್ಕೊಂಡು, ಅದೆಲ್ಲ ನನಗೆ ತುಂಬ ಸಂತೋಷದ ಸುದ್ದಿ. ಸೊ ಹೀಗೆ ಕೋವಿಡ್ ಟೈಮಲ್ಲಿ ಸಿನಿಮಾ ಇನ್ನೇನು ನಿಂತೋಗುತ್ತಾ ಅಥವಾ ನನಗೇನು ಬ್ಲೈಂಡ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನನಗೆ ಕೈ ಹಿಡಿದವರು ನನ್ನ ಸ್ನೇಹಿತರು, ನನ್ನ ಜೊತೆ ಸುಮ್ಮನೆ ಓಡಾಡಿಕೊಂಡು, ಅಂದರೆ ಬ್ಯಾಡ್ಮಿಂಟನ್ ಆಡ್ಕೊಂಡು ಜೊತೆಲಿದ್ದಂಥ ಹುಡುಗರು. ನನ್ನ ಕ್ಲಾಸ್ಮೇಟಲ್ಲಿ ಒಬ್ಬ ಇದ್ದಾನೆ. ಇವರು 3 ಕೈ ಹಿಡಿದು ಸಿನಿಮಾ ಮುಂದೆ ಹೋಗಿದ್ದು. ಅವ್ರನ್ನ ಇವತ್ತು ಈ ವೇದಿಕೆ ಕರೀಲೇಬೇಕು ನಾನು. ಅನಿಲ್ ಮತ್ತು ಮದನ್, ಚಂದ್ರಶೇಖರ್, ದಯವಿಟ್ಟು 3 ಜನ ವೇದಿಕೆ ಮೇಲೆ ಬನ್ನಿ. ಯಾಕಂದ್ರೆ ನನ್ನ ಆಸೆಗಳನ್ನ, ಒಳ ಮನಸ್ಸಿನ ಆಸೆಗಳನ್ನ ಅವರು ಐಡೆಂಟಿಫೈ ಮಾಡಿ, ನಿನ್ನ ಜೊತೆ ನಾವಿದ್ದೀವಿ, ಏನಾದರೂ ಆಗಲಿ ನೀವು ಮಾಡಿ ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತವರೆಗೂ ಇಲ್ಲಿಗೆ ಕರ್ಕೊಂಡ್ಬಂದಂಥ ವ್ಯಕ್ತಿಗಳು. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿದೆ ಅವ್ರು 3 ಜನ.